ವೆಲ್ಕಮ್ ಬ್ಯಾಕ್ ಟು ಮೈ ಹೊಚ್ಚ ಹೊಸ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಸಮಯ 5:30. ಸೊ ಮತ್ತೊಂದು ಟ್ರಾವೆಲ್ ವ್ಲಾಗ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರ ಜೊತೆ ಹೋಗ್ತಾ ಇದ್ದೀವಿ ಅಂತ ಏನೋ ಕಿಸಿತಾ ಇದೆಯಾ. ಸೊ ಇವತ್ತು ನಾವು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಬ್ವಿಯಸ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರಾ. ಬಟ್ ಆಬ್ವಿಯಸ್ಲಿ ಸ್ಟಿಲ್ ಹೋಗ್ತಾ ಹೇಳೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವತ್ತು ನಾವು ಹೋಗ್ತಿರೋದು ಆ್ಯಕ್ಚುಲಿ ನಮ್ಮ ಬೈಕ್ಗಳಲ್ಲಿ. ಯೋ ಸೊ ನಮ್ಮ ಬೈಕ್ ಮತ್ತು ಕಾರ್. ಮೋನಿಕಾ ಅವರು ಪೂಜೆ ಮಾಡ್ತಿದ್ದಾರೆ. ಸಚಿನ್ ಫುಲ್ ಎಲ್ಲ ಅಪ್ಡೇಟ್ ಮಾಡ್ತೇನೆ. ನನ್ನ ಹೆಂಡ್ತಿ, ನಾನು ಮೊದಲನೇ ಹೆಂಡ್ತಿ ಜೊತೆ ಬಂದೆ. ಸಾರಿ, ನಾನು ಒಂದೇ ಹೆಂಡ್ತಿ ಜೊತೆ ಬರ್ತಾ ಇದ್ದೀನಿ. ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು, ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ಹುಷಾರು. ಒಂದನೇ ಹೆಂಡ್ತಿ ಗೈ, ಸಾರಿ ಮೊದಲನೇ ಹೆಂಡ್ತಿ ಇಲ್ಲ. ಹಾಯ್ ಮಾಡೋ ಕೇಟಿ, ನಮ್ಮ ನವೀನ್ದಾನೆ. ಹಾಯ್ ಮಾಡು ಬೇಬಿ. ಹಾಯ್ ನಿತೇಶ್. ಅಲ್ಲಿ ಮೋನಿಕಾ ಪೂಜೆ ಮಾಡ್ತಿದ್ದಾರೆ. ಹಾಯ್ ಮಾಡಲ್ಲ. ನಮ್ಮ ಗ್ರೂಪಿನ ಪೂಜಾರಿ ಪೂಜೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಒಳ್ಳೇದಾಗಲಿ, ಆರಾಮಾಗಿ ಹೋಗಿ ಬರಲಿ ಅಂತ. ಹಾಯ್ ಹಾಯ್ ಹಾಯ್. ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ. ಸೊ ಗೈಸ್, ಎಸ್, ಇವಾಗ ನಾವು ಆ್ಯಕ್ಚುಲಿ ಹೊರಡ್ತಿದ್ದೀವಿ. ಒಂದು ಕಾರು, 3 ಬೈಕು. ಸೊ ಒಂದು ಕಾರಲ್ಲಿ ನಿತೀಶು ಮತ್ತು ನನ್ನ ವೈಫ್ ಸಚಿನ್ ವೈಫ್ ಬರ್ತಾರೆ. ಇನ್ನೊಂದು 3 ಗಾಡೀಲಿ ನಾನು, ನವೀನು ಮತ್ತು ಸಚಿನ್ ಬರ್ತಿದ್ದೀವಿ. ಸೊ ದಿಸ್ ವಿಲ್ ಬಿ ಮೋಸ್ಟ್ ಫನ್ ರೈಡ್. ಸಖತ್ತಾಗಿರುತ್ತೆ. ಸೊ ದಿಸ್ ಇಸ್ ಮೈ ಫಸ್ಟ್ ರೈಡ್ ಆ್ಯಂಡ್ ಈ ವರ್ಷದ ಫಸ್ಟ್ ಟೂರಿಂಗ್. ಸೊ ಹೋಪ್ಫುಲಿ ಇಟ್ ವಿಲ್ ಬಿ ಗುಡ್. ನಾನು ಬೈಕಲ್ಲಿ ಹೋಗ್ತಿರೋದು ಫಸ್ಟ್ ಟೈಮ್ ಇಷ್ಟು ದೂರ. ಮ್ಯಾಕ್ಸಿಮಮ್ 120 ಗೊತ್ತಲ್ಲ ರೈಡ್ ಹೋಗ್ತಾ ಇದ್ದು. ನಮ್ಮ ಮೊದಲನೇ ಸ್ಟಾಪ್ ವಾಸು ಹೋಟೆಲ್. ಸೊ ಕನಕ್ಪುರಕ್ಕೆ ಬಂದಿದ್ದೀವಿ. ಫಸ್ಟ್ ಸ್ಟಾಪ್ ವಾಸು ಹೋಟೆಲಲ್ಲಿ ಮಸಾಲೆ ದೋಸೆ ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದನ್ನ ತಿನ್ನಕ್ಕೆ ಬಂದಿದ್ದೀವಿ. ಸೊ ಅದರಲ್ಲಿ ನಮ್ಮ ಹುಡುಗ ಒಬ್ಬ ಮಿಸ್ ಆಗ್ಬಿಟ್ಟಿಯಾನೆ, ಕೇಟಿ ಮಿಸ್ ಆಗ್ಬಿಟ್ಟಿಯಾನೆ. ಸೊ ಈಗ ಕೇಟಿ ಹುಡುಕ್ತಾ ಇದೀವಿ. ಎಲ್ಲಿದಾರಂತ? ಸೂಪರ್, ಅಲ್ಲೇ ದೋಸೆ ತಿನ್ನಕ್ಕೆ ಹೇಳೋನ್ಗೆ. ನಾನು ಹೇಳಿಲ್ವಾ ಅವ್ರ ಜೊತೆ ಸೈಡ್ಗೆ ಹೋಗ್ಬಿಟ್ಟಿರ್ತಾನೆ ಅಂತ. ಗೈಸ್, ಒಬ್ಬ ಹುಡುಗ ನಮ್ಮ ಕೇಟಿ ಬೇರೆ ಒಂದು ಹುಡುಗಿ ಜೊತೆ ಹೋಗ್ತೀವಿ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಯ್ತವನೆ. ಏನ್ ಮಾಡೋದು? ಸರಿ ಬಾ, ನಾವು ಹೋಗಿ ಆರ್ಡರ್ ಮಾಡೋಣ, ತಿನ್ನೋಣ. ಏನ್ಮ ಇದು ಹಾಕೊಂಡಿರೋ ಸೂಪರು, ಬೇಜಾನಾಯ್ತು. ಬಂದ್ಬಿಡ ಮತ್ತಿದೆ ರೆಕಾರ್ಡ್ ಆಗ್ತಾ ಇಲ್ಲ ಬಿಡು. ನೋಡಿ ನಮ್ಮ ಹುಡುಗ ನೋಡಿ ಹೆಂಗೆ ನೋಡಿ, ಎಲ್ಲಿ ಹಿಡ್ಕೊಂಡವನೆ, ಎದೆಯಲ್ಲಿ ಹಿಡ್ಕೊಂಡಿದ್ದಾನೆ ಮೈಕ್. ಸಾರಿ, ಇದು कौन है ये लोग, कहां से आते हैं? ಎದೆಯಲ್ಲಿ ಹಿಡ್ಕೊಂಡವನೆ. ಇದು ಎದೇನ, ಇದು ಚೆಸ್ಟ್. ಯಾರೋ ನೀನು ಬನ್ನಿ ಗರ್ಲ್ಸ್ ಬನ್ನಿ. ಮೋನಿಕಾ ನಮ್ಗೆ ನೀಟಾಗಿ ಪೂಜೆ ಎಲ್ಲ ಹಿಂಗೆ ರೆಡ್ ಮ್ಯಾಚಿಂಗ್. ಮೋನಿಕಾ ನಮ್ ಗಾಡಿ ಎಲ್ಲ ಪೂಜೆ ಮಾಡಿದ್ದಾರೆ. ಫುಲ್ ನಮ್ ಗಾಡಿಗೆ ಶಕ್ತಿ ಬಂದ್ಬಿಟ್ಟಿದೆ ಇವಾಗ. ತಗೊಳ್ಳಿ ಗೈಸ್, ನೋಡಿ ನಾವು ಇಲ್ಲಿ ಮಸಾಲೆ ದೋಸೆ ತಿನ್ನೋಣ ಅಂತ ಬಂದ್ವಿ. ಇವ್ರು ನೋಡಿದ್ರೆ ಮಸಾಲೆ ದೋಸೆನೇ ಇಲ್ಲ. ಸೊ ಪ್ಲೀಸ್ ಮೇಕ್ ಶೋರ್ ನೀವು 7 ಕಾಲಕ್ಕೆ ಬರ್ತೀರಾ. 7 ಕಾಲ್ ಕಮ್ಮಿಗೆ ಬರಲ್ಲ ಅಂತ. 7 ಕಾಲ್ಗೆ ಮಾಡೋದಂತೆ ಮಸಾಲೆ ದೋಸೆ, ಅಲ್ಲಿ ತಂಗ ಕೊಡಲ್ವ ಅಂತ. ಸೊ ವೆರಿ ಡಿಸಪಾಯಿಂಟೆಡ್. ಕೊಡ್ಬೇಕಪ್ಪ, ಬಂದಿದ್ದೀವಿ ಅಂತ ಅಟ್ಲೀಸ್ಟ್. ಏನು ಮಾಡೋದು? ಸೊ ಅದಕ್ಕೆ ಇವಾಗ ಫಸ್ಟ್ ಟೈಮು ಮಸಾಲೆ ದೋಸೆ ಬಿಟ್ಟು ಪೊಂಗಲ್ ತಿಂತಾ ಇದ್ದೀವಿ, ವಿಚ್ ಈಸ್ ವೆರಿ ಸ್ಯಾಡ್. ಸೊ ನೀವೇನಾದ್ರು ವಾಸು ಹೋಟ್ಲಿಗೆ ಬರಬೇಕು ಅಂದರೆ 7 ಕಾಲ್ ಮೇಲೆ ಬನ್ನಿ, ಆವಾಗಲೇ ನಿಮ್ಗೆ ಮಸಾಲೆ ದೋಸೆ ಸಿಗುತ್ತೆ. ಇಲ್ಲ ಅಂದರೆ ಸಿಗಲ್ಲ. ಯು ವಿಲ್ ಬಿ ಡಿಸಪಾಯಿಂಟೆಡ್. ನಾವು ಆ್ಯಕ್ಚುಲಿ ಏನು ಹೇಳ್ತಾರೆ, ಬಂಡೀಪುರಕ್ಕೆ ಬಂದಿದ್ದೀವಿ. ಬಂಡೀಪುರ ರೀಚ್ ಆಗಿದ್ದೀವಿ. ಸೊ ಬರ್ತಾ ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬೈಕ್ ಓಡಿಸೋದ್ರಿಂದ ಗ್ಲೌಸ್ ಎಲ್ಲ ಹಾಕೊಳ್ಳೋದ್ರಿಂದ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಹ್ಯಾವ್ ರೀಚ್ಡ್ ಬಂಡೀಪುರ್ ನಾವು. ಇವನು ಏನೋ ನೀನು ಲಾಗ್ ಮಾಡ್ತಿದ್ದೆ ನೀನು? ಮಗ ಅವನು ಗೊತ್ತೇ ಇಲ್ಲ. ಮಗ ಅವನು ಕೇಟಿ ಹಿಂಗಿದ್ ಕೇಟಿ ರೈಡು ಸಖತ್ತಾಗಿತ್ತಾ? ಸೋಫಾರ್ ಹೆಂಗೆ ಎಂಜಾಯ್ ಮಾಡಿದೆ? ಸೋಫಾರ್ ಸೋ ಗುಡ್. ಈಗ ಇನ್ನೂ ಸಖತ್ತಾಗಿರುತ್ತೆ ನೋಡಿ. ಆ್ಯಕ್ಚುಲಿ ಸಮ್ಮರಲ್ಲಿ ನಾನು ಬಂಡೀಪುರ ಸ್ವಲ್ಪ ಡಲ್ ಆಗಿರುತ್ತೆ ಅನ್ಕೊಂಡೆ, ಬಟ್ ಇಟ್ಸ್ ಓಕೆ, ಗ್ರೀನ್ ಆಗಿದೆ.
ನಾವು ಆಕ್ಚುಲಿ ಈ ಸತಿ ತಗೊಂಡಿದ್ದ ರೂಟು ಫಸ್ಟ್ ಟೈಮ್ ನಾನು ಬರ್ತಿರೋದು ಈ ರೂಟಲ್ಲಿ, ಚಾಮರಾಜನಗರ ರೂಟು. ಸೊ ನೀವು ಬೈಕ್ ರೈಡ್ ಎಲ್ಲ ಮಾಡ್ಬೇಕಂದ್ರೆ ಕಾರಲ್ಲೂ ಬರ್ಬೋದಲ್ಲ ಮಗ ಆರಾಮಾಗಿ ಏನಂತ. ಸೊ 4 ways 2 way, ಬಟ್ ಸಖತ್ ಸಿನಿಕ್ ರೋಡು ಅಂಡ್ ಸಖತ್ ಕ್ರೇಜಿ ರೋಡು. ಸೊ ಯು ಗೈಸ್ ಕ್ಯಾನ್ ಅವಾಯ್ಡ್ ಮೈಸೂರು ರೋಡ್ ಅವಾಯ್ಡ್ ಮಾಡಿ. ಸೊ ಬಂಡೀಪುರ್ಗೆ ಈ ಕಡೆ ಬರ್ಬೋದು. ಈ ರೋಡ್ ತುಂಬಾ ಚೆನ್ನಾಗಿದೆ. ಒಂದು 20 kilometers ಜಾಸ್ತಿ ಇದೆ, ಬಟ್ ಸ್ಟಿಲ್ ಮ್ಯಾನೇಜಬಲ್. ನಮ್ಮ ಏನ್ ಮಗನು ರೈಡರ್ ಅಂದ್ರೆ ಸಚಿನ್ ಅಂದ್ರೆ ರೈಡರ್ ನೋಡಿ, ಎಲ್ಲರೂ ರೆಡಿ ಮಾಡ್ತಿದ್ದಾರೆ. ನಮ್ಮ ಇವರೇ ನಮ್ಮ ಕ್ಯಾಮ್ರಾ ಮೆಕ್ಯಾನಿಕ್, ನಮ್ಮ ಗಾಡಿ ಟಚ್ ಮಾಡ್ತಾರೆ. ಏನು ಬಿದ್ದಿಲ್ಲ ಮಗ ನೋಡಿ ಗೈಸ್, ನಾವು ಗೋಪ್ರೋ ಎಲ್ಲ ರೆಡಿ ಮಾಡ್ತಾ ಇದೀವಿ ಇವಾಗ. ಏನು ಬಿದ್ದಿಲ್ಲ ಕಣೋ, ಅವ್ನ ಕಾರ್ ಕೆಳಗಡೆ ಹೋಗಿರ್ಬೇಕು. ನೀವು ಜಾಕೆಟ್ ತೆಗ್ಬಿಟ್ಟು ಅವನು. ನಮ್ಮ ಲೇಡೀಸ್ ನ ಕೇಳೋಣ ಕಾರ್ ಡ್ರೈವಿಂಗ್ ಇದೆ ಅಂತ. ನೋಡಿ ಗೈಸ್, ಇವರೇ ಇಬ್ರು ಏನ್ ಹಿಂಗೆ ಚೆಚ್ಕೊಂಡ್ ಬರ್ತಾವ್ರೆ ಅಂದ್ರೆ, ಏನ್ ನಾಚ್ಕೊಂತಿದ್ದೀರಾ ಇಬ್ರು ವಿಡಿಯೋ ಬಂದ ತಕ್ಷಣ? ಹೇಳಿ ಕಾರ್ ಡ್ರೈವಿಂಗ್ ಹೆಂಗಿತ್ತು ಇಲ್ಲಿ? ಕಾರ್ ಡ್ರೈವಿಂಗ್ ಹೆಂಗಿತ್ತು? ಮೋನಿಕಾ ಕಾರ್ ಡ್ರೈವಿಂಗ್ ಹೆಂಗಿತ್ತು? ಸೂಪರ್ ಆಯ್ತಾ ಗೈಸ್? ಇವರಿಬ್ರು ಅಪಾಯಿಂಟ್ ಬೇರೆ ಎಷ್ಟು ಹಂಗೇನಿಲ್ಲ ಗೈಸ್. ನೋಡಿ ಇವನ್ ಕಾರ್ ಓಡಿಸೋ ಅಂದ್ರೆ ಇವರಿಬ್ರು ಕಾರ್ ಓಡಿಸ್ತಾ ಇದಾರೆ ಪಾಪ. ಅವನ ಹೆಂಡತಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದು ಏನೋ ನೋಡಿ, ಇವನ್ ಕಾರಲ್ಲೇ ಇವನೇ ಕಟ್ಟನ್ ಹಾಕೊಂಡು ಇವನು ಹಿಂದೆ ಕೂತ್ಕೊತಾನೆ ಅಂತ. ಸೌಂಡ್ ಗಿಂತ ಬಂದ್ರ ಅದೆಲ್ಲ ಹಿಂಗೆ ಸೌಂಡ್ ಇದ ಮ್ಯೂಸಿಕ್ ಹಾಕೋತೀವಿ. ಐ ಕ್ಯಾನ್ ಇಮ್ಯಾಜಿನ್ ಅವ್ನು ಎಷ್ಟು ಅನ್ಭವಿಸ್ತಾ ಇರೋದನ್ ಕಾಯಲಲ್ಲಿ ಅಂತ ಕತೆ. ನೋಡಿ ಗೈಸ್, ಹೆಂಗೆ ಫುಲ್ಲು ಖತರ್ನಾಕ್ ಆಗಿದ್ದಾರೆ ಇಬ್ರು ಲೇಡೀಸ್. ಕೊಡಿ ನಮ್ಮ ಹುಡುಗ ಬೈತಾನೆ. ಖತರ್ನಾಕ್ ಲೇಡೀಸ್ ಇಬ್ರು, ಫುಲ್ ಡ್ರೈವ್ ಮಾಡ್ಕೊಂಡು ಪೋಸ್ಟ್ ಕೊಟ್ಕೊಂಡು ಸಕಲ ಕಾಣ್ತಿದೆ. ಆಕ್ಚುಲಿ ಹಿಂದ್ಗಡೆ ನೀವಿಬ್ರಲ್ಲ, ಹಿಂದ್ಗಡೆ ವ್ಯೂ ಕ್ಲೌಡ್ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಹೆಂಗಿತ್ತು? ನೀವು ಇಬ್ರು ಹೇಳಲೇ ಇಲ್ಲ ಡ್ರೈವ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಅದೇ ಒಂದು ಇದಲ್ಲ ಅಚೀವ್ಮೆಂಟ್. ಫುಲ್ ಸ್ವಾಗ್ ಅಲ್ಲಿ ಹೇಳ್ತಿರೋದು. ಏನ್ ಗೈಸ್ ನೋಡಿ, ಏನೊಬ್ಬ ವೇಸ್ಟ್ ಫೆಲೋ, ಇಂಡಿಕೇಟರ್ ಹಾಕಲ್ಲ, ಏನಿಲ್ಲ. ಚೆನ್ನಾಗಿ ಓಡಿಸ್ದ ನೀನು? ಅದೆಲ್ಲ ನೀನು ನಿನ್ನ ಬಗ್ಗೆ ಹೇಳ್ಕೊತೀಯ, ನನಗದ್ರ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ನನ್ನ ಪ್ರೀತಿಸೋ ಪ್ರತಿ ಒಬ್ರು ನಾನು ವಿಸಿಟಿಂಗ್ ಕಾರ್ಡ್ ಇದ್ದಾಗೆ. ನೋಡಿ ಗೈಸ್, ಈಗ ಬಂಡೀಪುರಲ್ಲ. ಏನಪ್ಪಾ ನಿತೀಶ್, ಹೆಂಗಿದ್ ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇದ್ದಲ್ಲ? ಫಸ್ಟ್ ಟೈಮ್ ಓಡಿಸ್ದ? ಫಸ್ಟ್ ಟೈಮ್ ಇಷ್ಟು ದೂರ ಓಡಿಸಿದಂತ ಹ್ಞೂ ಅಂತ ಹೇಳು. ಮತ್ತೆ ಅದನ್ನೇ ಕೇಳಿದ್ ನಾನು. ಟ್ರಿಪ್ ಏಜೆನ್ಸಿ ತಗೊಂಡ್ಬಂದಿದ್ಯಾ? ನಾವು ಓಡಿಸ್ತಾ ಇದ್ವಿ ಅಷ್ಟೇ. ಬೈಕ್ ತಗೊಂಡು ಓಡಿಸೋ, ನೀನೇ ಇಟ್ಕೊಂಡಿದೀವ. ಓಕೆ ಗೈಸ್, ಇವಾಗ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬೇಕೇನು? ಅದು ನಾ ಇಟ್ಕೊಂಡು ಹೋಯ್ತಾರ ಇಲ್ಲ ಅವ್ರ ಕೈ. ಅದು ನಾವು ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಸಿಗೋಣ. ಬಾಯ್. ನೋಡಿ ಮಂಕಿ ಹೆಂಗೆ ಒಳಗಡೆ ಹೋಗಿ ಫುಲ್ ಆಟ ಆಡಿಸ್ತಾ ಇದ್ದೀನಿ ನಮಗೆ. ಅಯ್ಯೋ ಕ್ರೇಜಿ. ಸೊ ನಾವೀಗ ಮಧುಮಲೆ ಫಾರೆಸ್ಟಲ್ಲಿ ಇದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ 2 ರೂಟ್ ಇದೆ. ಒಂದು ಮಸೀನಗುಡಿ ರೂಟು, ಇದು ಗೂಡಲೂರು ಮತ್ತು ಪೈನ್ ಫಾರೆಸ್ಟ್ ರೂಟು. ಆ ಕಡೆ ಹೋದರೆ ಮಸೀನಗುಡಿ ರೂಟ್. ಸೊ ನಾವು ಯಾವ ರೂಟಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ಯಾಕಂದರೆ ನಮ್ಮದು ಕಾರ್ ಇನ್ನೂ ಅಲ್ಲೇ ಇದೆ. ಕಾರ್ ಬರಬೇಕು, ಹೆಂಗೆ ಹೋಗೋದು, ಊಟ ಬೇರೆ ಮಾಡಬೇಕು. ಈಗ ಆ ಕಡೆ ಹೋಗೋದು ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಸೊ ನೋಡ್ಬೇಕು. ಇಲ್ಲ ಅಂದರೆ ಮಗ ಹೋಗೋದು ಹಿಂಗೆ ಹೋಗ್ಬಿಟ್ಟು ಬರ್ತಾ ಹಿಂಗೆ ಬರ್ಬೇಕಷ್ಟೆ, ಯಾವುದೋ ಒಂದು ಮಾಡಬೇಕು. ಸೊ ಆ್ಯಕ್ಚುಲಿ ಮಸೀನಗುಡಿ ರೂಟ್ ಸೂಪರಾಗಿರುತ್ತೆ ಟು ಬಿ ಫ್ರ್ಯಾಂಕ್. ನಾವು ಬಟ್ ಇನ್ನೇ ಹೋಗೋದು ಅಂತಿತ್ತು. ಬಟ್ ಸಾಂಬಾರ್ ನೋಡ್ತೀವಿ. ಟೀರ್ ಇತ್ತು, ಈಗ ಅಲ್ಲಿ ಸಾಂಬಾರ್. ಸೊ ಅಲ್ಲಿನೂ ಮಜಾ ಆಗಿರುತ್ತೆ. ಸೊ ನೋಡೋಣ ಹೆಂಗೆ ಅಂತ ಹೋಗ್ಬೇಕು. ಡಿಸೈಡ್ ಮಾಡ್ತಾ ಇದ್ದೀವಿ. ಡಿಸೈಡ್ ಮಾಡ್ಬಿಟ್ಟು ಒಂದು 5 ನಿಮಿಷ. ಬಟ್ ಇವ್ರು ಬರೋದು ಲೇಟ್ ಆಗುತ್ತೆ ಮಗ. ನಮ್ಮ ಸತತ ಡ್ರೈವಿಂಗ್ ಇಂದ ನಾವು ಈಗ ಮಸೀನಗುಡಿ ಎಂಟ್ರಿ ಆಗಿದ್ದೀವಿ. ಲಾಸ್ಟ್ ನಾವು ಮಾಡಿದಾಗ ಕೋತಿ ಕಚ್ತಾ ಇತ್ತು. ಇವಾಗ ನಾವೇ ಊಟಕ್ಕೆ ಬಂದಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಇದ್ರೆ. ಏನ್ ಮಗ ಹೆಂಗಿತ್ತು ರೈಡು?
ಸಖತ್ತಾ ಫುಲ್ ಎಂಜಾಯಿಂಗ. ಅಲ್ಲಿ ನೋಡಿ ನಮ್ಮ ರೈಡರ್ನ ಆಗ್ಲೇ ನೋಡಿದಿರ, ನವೀನ್ ರೈಡರ್ನ ಮತ್ತೊಮ್ಮೆ ಇನ್ನು ಚೆನ್ನಾಗಿದೆ. ಈಗ ನೋಡಿ ಹೆಂಗೆ ವೆದರ್ ನೋಡಿ ಹೆಂಗಿದೆ. ಮಳೆ ಪ್ಲೀಸ್ ಪ್ರೇಯರ್ಸ್ ಆರ್ ವಿತ್ ಅಸ್. ಮಳೆ ಬರಬಾರ್ದು. ವೆದರ್ ಅಂತೂ ಅಲ್ಟಿ ಆಗಿದೆ, ಸಕಲಾಗಿದೆ. ಸೊ ಈಗ ನಾವು ಆಕ್ಚುಲಿ ಮಸೀನಗೌಡ ರೋಡ್ ತಗೊಂತಾ ಇದೀವಿ. ಅದಕ್ಕೂ ಮುಂಚೆ ಇಲ್ಲಿ ಹೋಟ್ಲಲ್ಲಿ ನಿಲ್ಸಿದೀವಿ, ಹೈದರಾಬಾದಿ ಬಿರಿಯಾನಿ ಅಂತ. ಬಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಇದ್ರಲ್ಲಿ ಮೊಟ್ಟೆ ಇದೆ ಕಣ, ಇದು ನಮ್ದು ಎಗ್ಗಲ್ಲ ಅಂತ ಕೇಳ್ಬೇಕಿತ್ತು ಅವ್ರನ್ನ ಕೇಳು ಯಾವ್ದು ಅಂತ ಗೊತ್ತಿಲ್ಲ. 2 ಎಗ್ಗು ಅದು ಚಿಕನ್ ಗೊತ್ತಿಲ್ಲ. ಎಲ್ಲ ಹೊಟ್ಟೆ ಅಷ್ಟು ಹೆಂಗ್ ತಿಂತಾ ಇದೀವಿ ನೋಡಿ. ಚಪಾತಿ ಅಂತೆ, ರೈಸ್ ಅಂತೆ, ಇವಾಗ ಗ್ರೇವಿ ಬಂದ್ಬಿಡ್ತು. ಇಲ್ಲ ಚಪಾತಿ ಗ್ರೇವಿ ತಿಂತಾ ಇದ್ದೇವೆ ನಾವು. ಹೊಟ್ಟೆ ಹಸಿದ್ರೆ ಹೆಂಗೆಲ್ಲ ತಿನ್ಬೇಕು. ಬಿರಿಯಾನಿ ಚೆನ್ನಾಗಿದೆ ಮಗ ಆಕ್ಚುಲಿ. ಲೈಟಾಗಿ ಹಾಕ್ಬಿಡ್ಬೇಕು ನಮ್ಗೆ ಬಿಡು. ಹಾಕು ಗ್ರೇವಿ ಚೆನ್ನಾಗಿದೆ ಟೇಸ್ಟು. ಎಗ್ ಚೆನ್ನಾಗಿದೆನಾ? ಎಗ್ಗು ಮಗ ಲಾಗಲ್ ಬರುತ್ತೆ ಎಗ್ಗು ಅಂತ, ವೆಜ್ ಅಂತ ಹೇಳೋದು. ಅದು ಮೋನಿಕಾದ ಪ್ಲೇಟ್ ಅದು. ಕ್ರಿಸ್ಪಿ ಇಲ್ಲ ಅದು, ಅಷ್ಟೇ ನಾರ್ಮಲ್ ಚಿಕನ್. ಇವಾಗಿಲ್ಲ ಅಂತ್ಯ. ಅವನ್ ತಂದವನೇ, ನಾವು ತಂದಿದೀವಿ. ಇರು ಮಗ ಹೋಗೋಣ. ಒಳ್ಳೆ ಮಳೆ ಬರ್ತಾ ಇದೆ. ಇರಪ್ಪ ನೀನ್ ಸುಮ್ನೆ 1-2 ನಿಮಿಷ. ಯಾರೋ ಟೆನ್ಷನ್ ಏನ್ ಬೇಗ ಮಾಡಿ ನೋಡಿ. ಆತರ ಕೊಡ್ತಾವನ್ನ ತರ ಆಡ್ತಾವನೆ. ಇದು ಬರ್ತಿದ್ಯಾ, ನಿಜ ಬರ್ತಿದ್ಯಾ? 2 ಬರ್ತಿದ್ಯಾ? ಪ್ರೆಷರ್ ಅಲ್ಲ ಅವ್ನ ಶಿಷ್ಯ, ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ಚೆನ್ನಾಗ್ ಕಾಣ್ತೀಯ ನೋಡಿ. ಏನ್ ಮಗ ಏನ್ ನೋಡ್ಲಿ ಅಲ್ಲಿ? ಯಾರನ್ನ ನೋಡ್ಲಿ ಹೇಳು? ಒಳ್ಳೆ ಆಗ್ಲೇ ಎಷ್ಟು ಕ್ಲಿಯರ್ ಆಗಿತ್ತು ನೋಡು. ಯೋ ಗಾಯ್ಸ್, ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಕೋತೀನಿ. ನೋಡಿ ಎಂತ ಒಳ್ಳೆ ವೆದರ್ ಆಯ್ತು. ನಕ್ಕನ್ ನೋಡಿ ಎಂತ ಒಳ್ಳೆ ವೆದರ್, ಎಂತ ಲೊಕೇಶನ್. ನಮ್ಮ ಲೊಕೇಶನ್ ಅಲ್ಲಿ ಇವಾಗ ನಮ್ಮ ರಥಗಳ ಫೋಟೋಶೂಟ್. ಕ್ರೇಜಿ ಆಗಿದೆ ವೆದರು. ಸಮ್ಮರಲ್ಲಿ ಮಳೆ ಬರ್ತಿದೆ. ದಿಸ್ ಇಸ್ ಮಸೀನಗುಡಿ ಫಾರ್ ಯು. ಒಳ್ಳೆ ಮಜಾ. ನಮ್ಮ ಹುಡುಗ ನೋಡಿ ಹೆಂಗವನೆ. ಈಸ್ ಅ ಲೋಕಲ್ ಮಸೀನಗುಡಿ ಬಾಯ್. ಕ್ರೇಜಿ ಆಗಿದೆ ರೈಡ್ ಮಾತ್ರ, ಸಖತ್ ಮಜಾ ಇದೆ. ಇದು ಏರ್ಪಿನ್ ರೋಡು, ಅಲ್ಟಿ ಆಗಿದೆ. ಇನ್ನೂ ಅರ್ಧ ಗಂಟೆ ಸ್ಲೋ ಆಗಿ ಹೋಗ್ತಾ ಇದೀವಿ ನಾವು ಆ್ಯಕ್ಚುಲಿ. ಇನ್ನು ನಮ್ಮ ಹೆಂಡ್ತಿದಿರೋ ನಿತೀಶ್ ಎಲ್ಲ ಹೊಟ್ಟೋಗ್ಬಿಟ್ಟವನೆ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಹಂಗೆ ಸ್ಲೋ ಆಗಿ ಫೋಟೋ ಗಿಟ ಎಲ್ಲ ತಗೊಂಡು ಫೀಲ್ಡಾಗಿ ಹೋಗ್ತಾ ಇದ್ದೀವಿ ಆರಾಮಾಗಿ. ಗಾಡಿ ಹತ್ರನಾ? ಓಕೆ, ಈಗ ಒಂದು ಫೋಟೋ ತೊಗೊಬೇಕು. ಸ್ವಲ್ಪ ಫೋಟೋ ತಗೊಳ್ಳ. ಅಯ್ಯೋ ಮಾತಾಡ್ಕೊಂಡು ಯೋ ಸೆಲ್ಫಿ ನೀನು ತಗೋತಿದ್ಯಲ್ಲ, ನಾವು ನಿಂತ್ಕೋಬೇಕಾ? ಎಲ್ಲ ಜಾಲಿ ಜಾಲಿ ನೋಡಿ. ವಾಟರ್ ಫಾಲ್ಸ್ ನೋಡಿ ಹೆಂಗಿದೆ. ಚಿಂದಿನ ಸಖತ್ ನಖನ್ ಡ್ರೀಮ್ ರೈಡ್ ಗೈಸ್. ಸೊ ಮಸೀನಗುಡಿಗೆ ಬೈಕ್ ತೊಗೊಂಡ್ಮೇಲೆ, ಅದು ADV ತೊಗೊಂಡ್ಮೇಲೆ ಮಸೀನಗುಡಿಗೆ ಬರಲೇಬೇಕು. ನೀವು ಡ್ರೈವ್ ಮಾಡಲೇಬೇಕು. ನಾನಂತೂ ತಿಪ್ಪಲ ಹಾಕಿದ್ರು ಗಾಡಿ ಓಡಿಸ್ತೀನಿ, ಗಾಡೀಲಿ ಓಡಾಡ್ತೀನಿ. ಇಷ್ಟು ಅಂತ ನನಗೆ ಗೊತ್ತಿರಲಿಲ್ಲ. ಕಾರು ಅಂತ. ಈಗ ನೋಡಿ ಹೆಂಗೆ. ಸೊ ನಮ್ಮ ಗುರುಗಳು ಸಚಿನ್ ಇದ್ದಾರೆ, ಅವ್ರನ್ನ ನಾವು ಥ್ಯಾಂಕ್ಸ್ ಹೇಳಬೇಕು. ಅವರಿಂದನೇ ನಾವು ರೊಚ್ಚಿಗೆದ್ದು ಈ ಗಾಡಿ ತೊಗೊಂಡಿರೋದು. ಟ್ಯಾಂಕ್ ಹೆಚ್ಚಿನ. ಸೊ ಎಸ್, ಲೆಟ್ಸ್ ಗೋ. ಮಳೆ ಬರ್ತಾ ಇದೆ, ಒಳ್ಳೆ ವೆದರು. ಈಗ ನೆಕ್ಸ್ಟು ಮೋಸ್ಟ್ ಪ್ರಾಬ್ಲಿ ನಾವು 4 ಗಂಟೆ ತೋರಿಸ್ತಾ ಇದೆ ಡೆಸ್ಟಿನೇಷನು. ಅಷ್ಟರಲ್ಲಿ ಹೋಗಿ ರೆಸ್ಟ್ ತೊಗೊಬೇಕು. ಹೋಗೋಣ ಬನ್ನಿ. ನೋಡಿ ನಾವು ಸೊ ನಾವು ಆ್ಯಕ್ಚುಲಿ ಎಲ್ಲಿಗೆ ಬಂದ್ವಿ ಅಂತ ಹೇಳಿಲ್ಲಲ್ಲ ಮಗ. ನಾನು ಆ್ಯಕ್ಚುಲಿ ಹೇಳಿಲ್ಲ ಮಗ. ನಾವು ಆ್ಯಕ್ಚುಲಿ ಈಗ ಊಟಿಲಿದ್ದೀವಿ, ಬಟ್ ಊಟಿಯಿಂದ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾವೀಗ ತಗ್ಲಾಕೊಂಡಿದ್ದೀವಿ. ಯಾಕೆ ಕಾರಣ ಅಂದರೆ ನಮ್ಮ ಹುಡುಗನ ಕಾಚ ಒದ್ದೆ ಆಗ್ಬಿಟ್ಟಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಪ್ಯಾಂಟು ಕಾಚ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಶೂ ಎಲ್ಲ ಪಾಪ ಒದ್ದೆ ಆಗ್ಬಿಟ್ಟಿದೆ. ಕಾಚದೊಳಗೆ ನೀರು ಹೋಗ್ತಾ ಇದೆ. ಹೆಂಗ್ ಅನ್ಸ್ತದೆ ಮಗ? ಮುಲ ಅನ್ಸ್ತಿದೆ. ಏನ್ ಮಜಾ ನೋಡೋ ಅವನ್ಗೆ. ಫುಲ್ಲು ಎಲ್ಲ ಜಲ ಜಾಮೂನು ಗಲಗಲ ಎಲ್ಲ ಸ್ಟ್ರಿಂಕ್ ಆಗ್ಬಿಟ್ಟಿದೆ. ನೋಡಿ ಗೈಸ್, ಎಂತ ಮಳೆಯಲ್ಲಿ ರೈಡ್ ಮಾಡ್ಕೊಂಡು ಬಂದು ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಒಳ್ಳೆ ರೈಡು, ಫಸ್ಟ್ ರೈಡು, ಮೆಮೊರಬಲ್ ರೈಡು. ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಕೋತೀನಿ, ಬಡ್ಕೊತಾ ಇದ್ದೀನಿ, ಬಟ್ ಸ್ಟಿಲ್ ಸೊ ಸಕ್ಕತ್ತಾಗಿತ್ತು. ಯಾರೋ ನಾಡು
ತಿಂಡಿ ನೋಡಿ ಹೆಂಗಿದೆ ಊಟಿ ವೆದರ್. ಸೊ ಆ್ಯಕ್ಚುಲಿ ನಾವು ಇನ್ನೊಂದು 6 ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಹೋಗಿ ಸಿಗುವ ಈಗ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ. ನಮ್ಮ ಹುಡುಗಂದು ಪಾಪ ಚಡ್ಡಿ ಎಲ್ಲ ಬಿಚ್ಚಿಸ್ತಾ ಇದೀವಿ, ಬಟ್ ಬಿಚ್ತಾ ಇಲ್ಲ ಅವನು. ಸೊ ಈಗ ಹೊರಡುವ ಬನ್ನಿ, ಲೆಟ್ಸ್ ಗೋ.